ಮೊನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಂದರ್ಭಿಕ ಸಾಕ್ಷಿ ಹಾಳಾಗದಂತೆ ಖಾಕಿ ಎಚ್ಚರಿಕೆಯನ್ನ ವಹಿಸಿದೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಾಂದರ್ಭಿಕ ಸಾಕ್ಷಿ ಏನಿರುತ್ತೆ ಅದು ಹಾಳಾಗದೇ ಇರುವಂತ ನಿಟ್ಟಿನಲ್ಲಿ ಖಾಕಿ ಸ್ವಲ್ಪ ಎಚ್ಚರಿಕೆ ವಹಿಸಿದೆ. ಅಂದ್ರೆ ವಿಮಾನ ಪತನವಾದ ಸ್ಥಳಕ್ಕೆ ಜನರಿಗೆ ಎಂಟ್ರಿ ಇಲ್ಲ. ಘಟನಾ ಸ್ಥಳದಲ್ಲಿ ಯಾರನ್ನೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ಯಾಕೆ ಅಂದ್ರೆ ಘಟನಾ ಸ್ಥಳಕ್ಕೆ ಹೋದ್ರೆ ತನಿಖೆಗೆ ಸಮಸ್ಯೆ ಆಗಬಹುದು. ಸಾಕ್ಷಿಗಳು ನಾಶವಾಗದಂತೆ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಈಗ ಆಲ್ರೆಡಿ ಒಂದಷ್ಟು ವಿಚಾರಗಳು ಒಂದೊಂದಾಗಿ ಹೊರಗಡೆ ಬಂತು. ಯಾಕೆ ಅಂತಂದರೆ ಈ 242 ಜನ ಏನಿದ್ರು ಅದರಲ್ಲಿ 241 ಮಂದಿ ಸಜೀವ ದಹನ ಆಗಿದ್ದಾರೆ. ಅದರಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಪಾರಾಗಿದ್ದಾನೆ. ಉಳಿದಂತೆ ಅಲ್ಲಿ ಒಂದಷ್ಟು ಸಾಕ್ಷಿಗಳಿರುತ್ತೆ. ಆಮೇಲೆ ಈ ಸಾರ್ವಜನಿಕರನ್ನ ಅಲ್ಲಿ ಒಳಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಈ ಸಾಕ್ಷಿಗಳಿಗೆ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಘಟನೆ ನಡೆದಿರುವಂಥ ಸ್ಥಳದಲ್ಲಿ ಫುಲ್ ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ನಿಗಾವನ್ನು ಪೊಲೀಸರು ವಹಿಸಿದ್ದಾರೆ. ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಇದೆ. ಯಾವುದೇ ಥರದಾದ ಅದು ವಸತಿ ಪ್ರದೇಶ ಆಗಿದ್ರೂ ಕೂಡ ಆ ವಿಮಾನ ಬಿದ್ದಂಥ ಜಾಗ ಏನಿದೆ ಅಷ್ಟನ್ನು ಕೂಡ ಅಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಿದೆ. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ.